ಹಾಯ್ ಗೈಸ್, risepune.comಗೆ ಸುಸ್ವಾಗತ. ನಾನು ನಿಮ್ಮ ಸೃಜನ್ ಗೌಡ. ಸ್ನೇಹಿತರೆ, ತುಂಬ ದಿನ ಆಯಿತು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಎಕ್ಸಾಮ್ಸ್ ಇರೋದ್ರಿಂದ ತುಂಬ ಬ್ಯುಸಿ ಆಗಿದ್ದೆ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡ್ದೆ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತ ಅಂದರೆ, ತುಂಬ ಜನ 99% ವರ್ಸಸ್ 1% ಮೈಂಡ್ಸೆಟ್ ಅಂತ ಕೇಳಿರ್ತೀರಾ. ಏನಿದು 1% ಮೈಂಡ್ಸೆಟ್ ವರ್ಸಸ್ 99% ಮೈಂಡ್ಸೆಟ್? ಸ್ನೇಹಿತರೆ, ಒಂದು ಯೋಚನೆ ಮಾಡಿ. ತುಂಬ ಜನ 99% ಪಾಪ್ಯುಲೇಷನಲ್ಲಿ ಇದ್ದಾರೆ. ಅವ್ರ ಕೆಲಸ ಏನು ಗೊತ್ತಾ? ಬೆಳಗ್ಗೆ ಎದ್ದು ನಾರ್ಮಲಾಗಿ ಎದ್ವಾ, ನಮ್ಮ ಕೆಲಸ ಮಾಡಿದ್ವಾ, ಸಾಯಂಕಾಲ ಆದರೆ ಮತ್ತೆ ಬಂದು ಮಲ್ಕೊಂಡ್ವಾ, ಊಟ ಮಾಡಿದ್ವಾ, ತಿಂಗಳ EMI ಕಟ್ಟಿದ್ವಾ, ಇದೇ ಥರ ಮೈಂಡ್ಸೆಟ್ನ ಇಟ್ಕೊಂಡಿದ್ದಾರೆ. ಬಟ್ 1% ಮೈಂಡ್ಸೆಟ್ ಕೆಳಗಡೆ ಯಾಕೆ ಬರ್ತಿಲ್ಲ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 1% ಮೈಂಡ್ಸೆಟ್ ಅಂದರೆ ಏನು, 99% ಮೈಂಡ್ಸೆಟ್ ಕ್ಯಾಟಗರಿಲಿ ಯಾರಿದ್ದಾರೆ ಅನ್ನೋದನ್ನು ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೂಡ 99% ಮೈಂಡ್ಸೆಟ್ಟಲ್ಲಿ ಇದ್ದರೆ ದಯವಿಟ್ಟು 1% ಮೈಂಡ್ಸೆಟ್ಗೆ ಚೇಂಜ್ ಆಗಿ. ಸ್ನೇಹಿತರೆ, ಮೊದಲಿಗೆ ನಾವು 99% ಮೈಂಡ್ಸೆಟ್ ಬಗ್ಗೆ ಮಾತಾಡೋದ. ಸ್ನೇಹಿತರೆ, 99% ಆಫ್ ಜನ ಏನು ಮಾಡ್ತಾರೆ ಅಂತಂದರೆ, ಅವ್ರ ಲೈಫ್ನ ಯಾವುದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಬೇಕು ಅಂತ ಡಿಸಿಷನ್ನೇ ತಗೊಳ್ಳಲ್ಲ. ಏನೇ ಮಾಡಬೇಕಂದ್ರೆ ಜನರಲ್ ಪರ್ಪಸ್ ಆಗಿ ಮಾಡೋದ ಬಿಡು. ಸೊ ಏನಾದರೂ ಆಗುತ್ತೆ, ಜನರಲ್ ಪರ್ಪಸ್ ಆಗಿ ಹೋಗ್ಬಿಡೋದ. ಸೊ ಎಲ್ಲರೂ ಫಾಲೋ ಮಾಡ್ತಿದ್ರೆ ನಾನು ಫಾಲೋ ಮಾಡ್ಕೊಂಡು ಹೋಗ್ಬಿಡೋದ ಅಂತ ಬೆಳಿಗ್ಗೆ ಎದ್ದು ಕೆಲಸ ಮುಗಿಸ್ಕೊಂಡು ನಾರ್ಮಲ್ ರೂಟೀನ್ ಥರ ಮಾಡ್ತಾರೆ. ಬಟ್ ಅದು 99% ಮೈಂಡ್ಸೆಟ್ ಕೆಳಗಡೆನೇ ಬರುತ್ತೆ. ಬಟ್ 1% ಮೈಂಡ್ಸೆಟ್ ಯಾವ ಥರ ಇರ್ತಾರೆ ಗೊತ್ತಾ? ಸೊ ಏನೇ ಫೇಲ್ಯೂರ್ ಬಂದರೂ, ಏನೇ ಪ್ರಾಬ್ಲಮ್ ಬಂದರೂ ಅಚೀವ್ ಮಾಡೋ ಮೈಂಡ್ಸೆಟ್ನೇ ಇಟ್ಕೋತಾರೆ. ಸೊ ಉದಾಹರಣೆಗೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಲನ್ ಮಸ್ಕ್ ಗೊತ್ತಲ್ವಾ? ಯಾರು ಗೊತ್ತಿಲ್ಲ ಹೇಳಿ. ಎಲನ್ ಮಸ್ಕ್ ಅನ್ನೋರು ಪ್ರಪಂಚದ ರಿಚೆಸ್ಟ್ ಮ್ಯಾನ್ ಆಗಿ ಉಳಿತಾರೆ. ಯಾಕೆ ಗೊತ್ತಾ? ಸೊ ಅವರು 1% ಮೈಂಡ್ಸೆಟ್ ಕೆಳಗಡೆ ಇದ್ದಾರೆ. ಅದಕ್ಕೆ ಸೊ ಅವ್ರ ಉದಾಹರಣೆ ಏನು ಅಂತ ಅಂದರೆ, ಸೊ ಅವರು ಸ್ಪೇಸ್ ಎಕ್ಸ್ ಅನ್ನೋ ಒಂದು ಕಂಪನಿನ ಓಪನ್ ಮಾಡ್ತಾರೆ. ಸೊ ನಿಮಗೂ ಕೂಡ ಗೊತ್ತು ಸ್ಪೇಸ್ ಎಕ್ಸ್ ಕಂಪನಿ ಏನು ಅಂತ. ಸೊ ಅದು ಸ್ಪೇಸ್ ರಿಲೇಟೆಡ್ ರಾಕೆಟ್ ಕಳಿಸೋ ಒಂದು ಕಂಪನಿ. ಸೊ ವರ್ಲ್ಡಲ್ಲಿ ಪ್ರೈವೇಟೈಸ್ ಆಗಿರೋ ಒಂದು ಕಂಪನಿ ಯಾವುದು ಅಂತಂದರೆ ಅದು ಸ್ಪೇಸ್ ಎಕ್ಸ್. ಇನಿಷಿಯಲಿ ಎಲನ್ ಮಸ್ಕ್ ರಾಕೆಟ್ ಲಾಂಚ್ ಮಾಡಿದಾಗ ಫಸ್ಟ್ 3 ರಾಕೆಟ್ ಫೇಲ್ ಆಗ್ತವೆ. ಸೊ ಇಡೀ ಪ್ರಪಂಚ ಅವ್ರು ನೋಡಿ ನಗಾಡುತ್ತೆ. ಸೊ ಇವ್ರ ಕೈಲಿ ಮಾಡೋಕ್ಕಾಗಲ್ಲ, ಇವನ ಕೈಲಿ ಏನೂ ಆಗಲ್ಲ ಅಂತ ಮಾತಾಡಿ ನಗಾಡ್ತಾರೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಫೇಲ್ ಆದ ಅಂತ ನಗಾಡ್ತಾರೆ. ಬಟ್ ಎಲನ್ ಮಸ್ಕ್ ಯಾವತ್ತೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಲಿಲ್ಲ. ನಾನು ಮಾಡ್ತೀನಿ, ನನ್ನ ಹತ್ರ ಸ್ಟ್ರೆಂತ್ ಇದೆ, ಪವರ್ ಇದೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತು ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆ ಗೊತ್ತಿರ್ಬೋದು, ಸ್ಪೇಸ್ ಎಕ್ಸ್ ಅನ್ನೋದು ಬಿಗ್ಗೆಸ್ಟ್ ಕಂಪ್ನಿ ಇನ್ ದ ವರ್ಲ್ಡ್ ಆಗಿದೆ. ಸೊ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಎಲನ್ ಮಸ್ಕ್ ಪಾಸ್ ಆಗ್ತಾನೆ ಬರ್ತಾರೆ. ಸೊ ಎಲ್ಲ ರಾಕೆಟ್ ಮಿಷಿನಲ್ಲೂ ಸಕ್ಸಸ್ ಆಗ್ತಾ ಬರ್ತಾರೆ. ರೀಸೆಂಟಾಗಿ ನಿಮಗೆ ಸ್ಪೇಸ್ ಎಕ್ಸ್ ಮಿಷಿನ್ ಕೂಡ ಗೊತ್ತಿರ್ಬೋದು, ಅದು ಕೂಡ ಸಕ್ಸಸ್ಫುಲಿ ವರ್ಕ್ ಆಗಿದೆ. ಸೊ ಈಗ ಪ್ರಪಂಚದಲ್ಲಿ ರಿಚೆಸ್ಟ್ ಮ್ಯಾನ್ ಆಗಿ ಎಲನ್ ಮಸ್ಕ್ ಉಳ್ಕೊಂಡಿದ್ದಾರೆ. ಸೊ ನಾನು 1% ಮೈಂಡ್ಸೆಟ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನೇ ತೊಂದರೆ ಬಂದರೂ ಅವ್ರ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂತ ಅಂದರೆ, ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ದಟ್ ಈ ಸತಿ ಆಗಿರೋ ಫೇಲ್ಯೂರ್ಸಿಂದ ಕಲ್ತ್ಕೊಂಡು ನೆಕ್ಸ್ಟ್ ಸತಿ ಅದಕ್ಕಿಂತ ಬಿಗ್ಗೆಸ್ಟ್ ಸಕ್ಸಸ್ನ ತರಬೇಕು ಅಂತ ಮೈಂಡ್ಸೆಟ್ 1% ಮೈಂಡ್ಸೆಟ್ ಕೆಳಗಡೆ ಬರುತ್ತೆ. ಬಟ್ 99% ಮೈಂಡ್ಸೆಟ್ ಏನು, ಫೇಲ್ಯೂರ್ ಆದ ತಕ್ಷಣ ಬಿಟ್ಬಿಡ್ತಾರೆ. ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ, ನನ್ನ ಕೈಲಿ ಮಾಡೋಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಇದೇ ಹೇಳೋದು ಕಂಫರ್ಟ್ ಝೋನ್ ಅಂತ. ಸೊ 99% ಅವರು ಕಂಫರ್ಟ್ ಝೋನಲ್ಲೇ ಉಳ್ಕೊಂಡ್ರು. ಅವ್ರ ಲೈಫಲ್ಲಿ ಏನು ಮಾಡಬೇಕು, ಯಾವ ಸ್ಥಿತಿಯಲ್ಲಿ ಹೋದರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಯೋಚನೆ ಮಾಡಲಿಲ್ಲ. ಬಟ್ 1% ಮೈಂಡ್ಸೆಟ್ ಅವರು ರಿಸ್ಕ್ ತೊಗೊಂಡ್ರು, ಕಷ್ಟಪಟ್ಟರು, ಆಗುತ್ತೆ ಅಂತ ನಂಬಿದ್ರು, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರು, ಇವತ್ತು ರಿಚೆಸ್ಟ್ ಪರ್ಸನ್ ಆಗಿ ಉಳ್ಕೊಂಡ್ರು. ಸೊ ಯಾರನ್ನೇ ಆದರೂ ತಗೊಳ್ಳಿ, ರಿಚ್ ಆಗಿರೋರು ಅಂದರೆ ಅವ್ರು 1% ಕೆಳಗಡೆನೇ ಬರಲ್ಲ. ರಿಚ್ ಆಗಬೇಕು ಅಂತಂದರೆ ನೀನು ಪಾಸಿಟಿವ್ ಆಗಿ ವರ್ಕ್ ಆಗಬೇಕು. ರಿಚ್ ಆಗಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂತಂದರೆ ದುಡ್ಡು ಮಾಡೋದು ಅದು ಇದು ಅಂತ ಅಲ್ಲ. ಸೊ ನೀವು ಸಕ್ಸಸ್ ಆಗಬೇಕು ಲೈಫಲ್ಲಿ. ನೀವೇನೇ ಒಂದು ಗೋಲ್ ಹಾಕೊಂಡ್ರೆ ಅದರಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ಫಸ್ಟ್ ಈ 99% ಪಾಪ್ಯುಲೇಷನಿಂದ ಹೊರಗಡೆ ಬರ್ರಿ. ಬಂದುಬಿಟ್ಟು ನೀವು 1% ಪಾಪ್ಯುಲೇಷನ್ಗೆ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ತುಂಬ ಜನ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಊರಲ್ಲಿ ಉಳ್ಕೊಳ್ಳೋದು ಎಲ್ಲ ಕಂಫರ್ಟ್ ಝೋನ್ ಅಂತ ಕರೀತಾರೆ. ಬಟ್ ನಾನು ಅದನ್ನು ನಂಬಲ್ಲ. ಎಲ್ಲೇ ಇದ್ರೂ ಕೂಡ ನೀವು ಒಂದು ಲೈಫಲ್ಲಿ ಕಲಿಬೇಕು. ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ನನ್ನ ಲೈಫಲ್ಲಿ ನಾನು ಚೇಂಜಸ್ ತಂದ್ಕೋಬೋದು, ಈ ಥರ ಮಾಡಿದ್ರೆ ನನ್ನ ಸಕ್ಸಸ್ನ ನಾನು ತಂದ್ಕೋಬೋದು ಅಂತ ಯೋಚನೆ ಮಾಡಿರಿ. ನಿಮ್ಗೆ ಇನ್ನೊಂದು ಗುರ್ತಿರಲಿ, ಪ್ರಪಂಚದ ಪಾಪ್ಯುಲೇಷನ್ ತೊಗೊಂಡ್ರೆ, ಸೊ ನಮ್ಮ ಎಕನಾಮಿ ತೊಗೊಂಡ್ರೆ, ಸೊ ಪ್ರಪಂಚದ ಎಕನಾಮಿ ಅಂದರೆ ದುಡ್ಡು ಅನ್ನೋದು ಕೇವಲ 10% ಪಾಪ್ಯುಲೇಷನ್ ಹತ್ರ ಮಾತ್ರ ಇದೆ. ರೆಸ್ಟ್ 90% ಪಾಪ್ಯುಲೇಷನ್ ಹತ್ರ ಕೇವಲ 10% ಮನಿ ಮಾತ್ರ ಇದೆ. ಅಂದರೆ 10% ಪಾಪ್ಯುಲೇಷನ್ ಹತ್ರ ಕನಿಷ್ಠವಾಗಲೂ 90% ಮನಿ ಅಂದರೆ ಟೋಟಲ್ ವೆಲ್ತ್ ಅನ್ನೋದು ಅವ್ರ ಹತ್ರ ಇದೆ. ಯಾಕೆ ಆ ಥರ ಮಾಡ್ತಿದ್ದಾರೆ? ಅವರು ಅವರ ಕಂಫರ್ಟ್ ಝೋನಿಂದ ಈಚೆ ಬಂದು ಅವ್ರ ಲೈಫಲ್ಲಿ ಅವರು ಬಿಸ್ನೆಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಯಾವುದೇ ಇರ್ಬೋದು, ಯಾವ ಫೀಲ್ಡಲ್ಲಾದರೂ ಹೋಗಲಿ, ಫಸ್ಟ್ ಅವರು ಕಂಫರ್ಟ್ ಝೋನಿಂದ ಈಚೆಗೆ ಬಂದು ಅವರ ಲೈಫ್ನ ಅವರು ಆ್ಯಕ್ಟ್ ಮಾಡಿಕೊಂಡು ಸಕ್ಸಸ್ನ ತಂದ್ಕೊಂಡಿದ್ದಾರೆ. ಸೊ ನೀವು ಕೂಡ ಅಷ್ಟೇ, ಯಾವುದೇ ಫೀಲ್ಡ್ ಆಗಲಿ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಥವಾ ಎಜುಕೇಷನ್ ಇರಲಿ, ಯಾವುದೇ ಫೀಲ್ಡ್ ಆಗಲಿ, ಫಸ್ಟ್ ಕಂಫರ್ಟ್ ಝೋನಿಂದ ಎದ್ದೇಳಬೇಕು. ತುಂಬ ಜನ ಕನಸು ಕಾಣ್ತಾ ಇರ್ತಾರೆ,
ಕನ್ಸು ಕಾಣೋದು ತಪ್ಪಲ್ಲ, ಕನಸನ್ನು ಇಂಪ್ಲಿಮೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕನ್ಸು ಕಾಣ್ಕೊಳ್ತಾ 99% ಫ್ಯಾಮಿಲಿಯಲ್ಲೇ ಉಳಿಬೇಡಿ. ದಯವಿಟ್ಟು ಯೋಚನೆ ಮಾಡಿ, ಟೈಮ್ ಅನ್ನೋದು ತುಂಬ ಕಡಿಮೆ ಇದೆ. ಸೊ ಈಗಲೂ ಕೂಡ ಟೈಮ್ ಏನು ಚೇಂಜ್ ಏನಾಗಿಲ್ಲ. ಸೊ ನಾವು ಕೂಡ ಈಗಲೂ ನಾವು ಯೋಚನೆ ಮಾಡಿದ್ರೆ ಲೈಫಲ್ಲಿ ಸಕ್ಸಸ್ ಆಗ್ಬೋದು. ನಾವು ಕೂಡ 99% ಫ್ಯಾಮಿಲಿಯಿಂದ 1% ಫ್ಯಾಮಿಲಿಗೆ ಚೇಂಜ್ ಆಗ್ಬೋದು. ನೀವು ಕೂಡ ಆಗ್ತೀರಾ. ಯೋಚನೆ ಮಾಡಿ, ಡಿಸಿಷನ್ ಮಾಡಿ, ಪ್ರಾಪರ್ ಡಿಸಿಷನ್ ತೊಗೊಳ್ಳಿ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿಂದ ನಾನು PSI ನೋಟಿಫಿಕೇಷನ್ ಬರುತ್ತೆ. ಇನ್ನು 8 to 9 ಮಂತ್ಸಲ್ಲಿ PSI ನೋಟಿಫಿಕೇಷನ್ ಬರೋ ಚಾನ್ಸಸ್ ಇದೆ. ಸೊ PSI ನೋಟಿಫಿಕೇಷನ್ ಎಕ್ಸಾಮ್ಸ್ ಯಾವ ಥರ ನಡೆಯುತ್ತೆ, PSI ಎಕ್ಸಾಮ್ ಯಾವ ಥರ ಇರುತ್ತೆ, ಅದರಲ್ಲಿ ಯಾವ ಸಬ್ಜೆಕ್ಟ್ಸ್ ಇರ್ತವೆ, ಯಾವ ಥರ ಓದಬೇಕು. ತುಂಬ ಜನ ಹೇಳ್ತಾರೆ ಟೈಮ್ ಫಾಲೋ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತಾರೆ. ಎಲ್ಲರಿಗೂ 24 ಗಂಟೆನೇ ಅಲ್ವಾ ಟೈಮ್ ಇರೋದು. ಸೊ ಎಲ್ಲರಿಗೂ 24 ಗಂಟೆ ಇದೆ. ಎಲನ್ ಮಸ್ಕ್ಗೂ 24 ಗಂಟೆ ಇದೆ, ನಿಮಗೂ 24 ಗಂಟೆ ಇದೆ. ಯಾರೇ ತೊಗೊಳ್ಳಿ, ಅಂಬಾನಿಗೂ 24 ಗಂಟೆ ಇದೆ, ನಿಮಗೂ 24 ಗಂಟೆ ಇದೆ. ಮತ್ತು ಏನು ಡಿಫ್ರೆನ್ಸು? ಸೊ ನೀವು ಯಾವ ಥರ ಪ್ರತಿಯೊಂದು ಕೆಲಸಕ್ಕೂ ಟೈಮ್ನ ಡಿವೈಡ್ ಮಾಡ್ಕೊಂಡು ಕೊಟ್ಕೊಬರ್ತೀರಾ, ಅದು ಡಿಪೆಂಡ್ ಆಗುತ್ತೆ. ಸೊ ಹಾಗಾದ್ರಿಂದ ಇವತ್ತಿಂದ ನೀವು ಯೋಚನೆ ಮಾಡಿ, ಏನೇ ಕೆಲಸ ಮಾಡಬೇಕಾದ್ರೂ ಪ್ರಾಪರ್ ಟೈಮ್ನ ಮಾಡಿ ಮುಂದೋಗ್ಬೇಕಾಗತ್ತೆ. ಸೊ ಇದರ ಡೀಟೇಲ್ ವೀಡಿಯೋಸ್ನ ನಾನು ಮುಂದೆ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಚಾನಲ್ನ ಜಾಸ್ತಿ ಮಂದಿಗೆ ಶೇರ್ ಮಾಡಿ. ಸೊ ನಾವು ತುಂಬ ಜನಕ್ಕೆ ಏನೂ ಮಾಡೋಕ್ಕಾಗಲ್ಲ. ಸೊ ಅಮೌಂಟ್ ಕೇಳಿದ್ರೆ ಅಮೌಂಟ್ ಕೊಡ್ಬೋದು, ಕೊಡದೇ ಇರ್ಬೋದು, ಬಟ್ ನಾಲೆಜ್ ಆದರೂ ಶೇರ್ ಮಾಡಿ. ಸೊ ನಮ್ಮ ಚಾನಲ್ನ ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ಅವರು ಕೂಡ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಅವರು ಕೂಡ 99% ಫ್ಯಾಮಿಲಿಯಲ್ಲಿದ್ದರೆ ರೆಗ್ಯುಲರ್ ಆಗಿ ಕಂಫರ್ಟ್ ಝೋನಲ್ಲಿ ಅದೇ ರುಟೀನ್, ಅದೇ ಕೆಲಸ ಮಾಡಿಕೊಂಡು ಇರೋದಕ್ಕಿಂತ 1% ಫ್ಯಾಮಿಲಿಗೆ ಶಿಫ್ಟ್ ಆಗೋದಾ, 1% ಮೈಂಡ್ಸೆಟ್ನ ಬೆಳೆಸ್ಕೊಳ್ಳೋದಾ, 1% ಎಕನಾಮಿನ ಕ್ರಿಯೇಟ್ ಮಾಡೋದಾ, ನಾವು ಕೂಡ ಸಕ್ಸಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡೋದಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋದಾ. ನಮಸ್ಕಾರ.